ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಈ 11ನೇ ವಾರದಲ್ಲಿ ಒಂದು ನಾಮಿನೇಷನ್ ವಿಚಾರವಾಗಿ ತುಂಬಾ ಜಗಳಗಳು ಕೂಡ ಆಗಲಿಕ್ಕೆ ಶುರು ಆಗಿದ್ದಾವೆ. ಸ್ನೇಹಿತರೆ, ಇವತ್ತಿನ ಬೆಳಗಿನ ಪ್ರೋಮೋನು ಕೂಡ ನೀವು ನೋಡಿದ್ದಾರೆ ಅನ್ಕೊಳ್ತೀನಿ. ರಜತ್ ಹಾಗೆ ಧನರಾಜ್ ಅವರ ನಡುವೆ ತುಂಬಾ ಜಗಳಗಳು ಕೂಡ ಆಗಲಿಕ್ಕೆ ಶುರು ಆಗಿದ್ದಾವೆ. ಸ್ನೇಹಿತರೆ, ಹೋಗಲು ಬಾರಲು ಹೀಗೆ ಹಲವಾರು ಮಾತುಗಳು ಕೂಡ ಅವರ ನಡುವೆ ಎಕ್ಸ್ಚೇಂಜ್ ಕೂಡ ಆಗ್ತಾ ಇದ್ದಾವೆ. ಸ್ನೇಹಿತರೆ, ಈಗ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಕಾರ್ತಿಕ್ ಆಗಲಿ, ನಮ್ರತಾ ಗೌಡ ಆಗಿರಲಿ, ತುಕಾಲಿ ಸಂತೋಷ್ ಆಗಿರಲಿ, ವರ್ತೂರ್ ಸಂತೋಷ್ ಆಗಿರಲಿ, 4 ಜನರು ಕೂಡ ಪ್ರತಿ ಇಬ್ಬರಂತೆ ನಾಮಿನೇಷನ್ ಮಾಡುವಂಥ ಅವಕಾಶವನ್ನು ಇಬ್ಬರು ಸದಸ್ಯರಿಗೆ ಕೊಡ್ತಾ ಹೋಗ್ತಾರೆ. ಸ್ನೇಹಿತರೆ, ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದರಲ್ಲಿ ಮತ್ತೆ ನಮ್ಮ ಕ್ಯಾಪ್ಟನ್ ಗೌತಮಿ ಅವರಿಗೆ ಒಂದು ವಿಶೇಷವಾದ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಕಾರ್ತಿಕ್ ಅವರು ಬಂದು ಹೋಗ್ತಾರೆ, ನಮ್ರತಾ ಅವರು ಬಂದು ಹೋಗ್ತಾರೆ, ತುಕಾಲಿ ಸಂತೋಷ್ ಅವರು ಬಂದು ಹೋಗ್ತಾರೆ, ಅದರ ಜೊತೆಗೆ ವರ್ತೂರ್ ಸಂತೋಷ್, ಅದರ ಜೊತೆಗೆ ತನಿಷಾ ಹಾಗೆ ಡ್ರೋನ್ ಪ್ರತಾಪ್, ಈ 6 ಜನ ಗೆಸ್ಟ್ಗಳು 12 ಜನ ಸ್ಪರ್ಧಿಗಳಿಗೆ ಒಂದು ನಾಮಿನೇಷನ್ ಮಾಡುವಂತಹ ಅಧಿಕಾರವನ್ನು ಕೊಡ್ತಾರೆ. ಸ್ನೇಹಿತರೆ, 12 ಜನರು ಕೂಡ ನಾಮಿನೇಟ್ ಮಾಡ್ತಾರೆ. ಇನ್ನು ಕೊನೆಯದಾಗಿ ನಾಮಿನೇಟ್ ಮಾಡುವಂತಹ ಸಮಯದಲ್ಲಿ ಕ್ಯಾಪ್ಟನ್ ಆದಂತಹ ಗೌತಮಿ ಅವರಿಗೆ ಒಂದು ವಿಶೇಷವಾದ ಅಧಿಕಾರವನ್ನು ಕೊಡ್ತಾರೆ. ಸ್ನೇಹಿತರೆ, ಈ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನೀವು ಒಬ್ಬರನ್ನು ಸೇವ್ ಮಾಡುವಂತಹ ಅಧಿಕಾರವನ್ನು ಕ್ಯಾಪ್ಟನ್ ಗೌತಮಿ ಅವರಿಗೆ ನಮ್ಮ ಬಿಗ್ ಬಾಸ್ ನೀಡ್ತಾರೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಆ ಒಂದು ಅಧಿಕಾರವನ್ನು ಉಪಯೋಗಿಸಿಕೊಂಡಂತಹ ಗೌತಮಿ ಜಾಧವ್ ಅವರು ಯಾರನ್ನು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಮಾಡಿದರು ಅನ್ನೋಂತಹ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ಆ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಈ ವಾರದ ನಾಮಿನೇಷನಲ್ಲಿ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲವೊಂದಿಷ್ಟು ಮಾತುಗಳು ಕೂಡ ನಡೀತಾ ಇವೆ. ಸ್ನೇಹಿತರೆ, 6 ಜನ ಗೆಸ್ಟ್ಗಳು ಬಂದು ಪ್ರತಿಯೊಂದು ಇಬ್ಬರು ಸ್ಪರ್ಧಿಗಳಿಗೆ ನಾಮಿನೇಷನ್ ಮಾಡುವಂಥ ಅಧಿಕಾರವನ್ನು ಕೊಟ್ಟು ಹೋದರು. ಸ್ನೇಹಿತರೆ, ನಿನ್ನೆ ಒಂದು ತನಿಷಾ ಮಂಜು ಹಾಗೆ ಗೌತಮರಿಗೆ ಕೊಟ್ಟು ಹೋದರೆ, ಡ್ರೋನ್ ಪ್ರತಾಪ್ ಅವರು ರಜತ್ ಹಾಗೆ ಅದರ ಜೊತೆಗೆ ಇರುವಂತಹ ನಮ್ಮ ತ್ರಿವಿಕ್ರಮ್ ಅವರು ಕೊಟ್ಟು ಹೋದರು. ಸ್ನೇಹಿತರೆ, 4 ಜನರು ನಾಮಿನೇಷನ್ ಮಾಡಿದ್ದಾರೆ. ಇವತ್ತೇ ಬಂದಂತಹ ನಮ್ಮ ಕಾರ್ತಿಕ್ ಅವರು ಗೌತಮಿ ಹಾಗೆ ಅದರ ಜೊತೆಗೆ ಶಿಶಿರ್ ಅವರಿಗೆ ಕೊಡ್ತಾರೆ ಅನ್ನುವಂಥ ಮಾಹಿತಿ ಬಂದಿದೆ. ಹೀಗೆ ಹಲವಾರು ಜನರು ಒಟ್ಟು 12 ಜನರದ್ದು ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಗೌತಮಿ ಅವರು ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪೈಕಿ ನಮ್ಮ ಉಗ್ರ ಮಂಜು ಅವರನ್ನು ನಾಮಿನೇಷನಿಂದ ಸೇವ್ ಮಾಡುತ್ತಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಗೌತಮಿ ಅವರು ಯಾರನ್ನು ಸೇವ್ ಮಾಡ್ತಾರೆ ಅಂದರೆ ಅದು ಉಗ್ರ ಮಂಜು ಅವರನ್ನೇ ಅವರು ಮೊದಲ ಆಯ್ಕೆ ಆಗಿರ್ತದೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಉಗ್ರ ಮಂಜು ಅವರು ಸೇವ್ ಆಗಿದ್ದಾರೆ. ಸ್ನೇಹಿತರೆ, ಅದರ ಜೊತೆಗೆ ಕ್ಯಾಪ್ಟನ್ ಆದಂತಹ ಗೌತಮ್ ಅವರು ಕೂಡ ಈ ವಾರ ಸೇವ್ ಆಗಿದ್ದಾರೆ. ಸ್ನೇಹಿತರೆ, ಇವರಿಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್, ಇಬ್ಬರು ಕೂಡ ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ.